ನಮ್ಮನೆಯವರು ಊರಿಗೆ ಹೊರಟರು. ಕೆಲಸದವ್ರನ್ನ ಇಲ್ಲಿಂದನೇ ಕರ್ಕೊಂಡು ಹೋಗೋಕ್ಕಾಗಿ 2 ಬ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಊರಿಂದೊಂದು, ಆಮೇಲೆ ಅಲ್ಲಿ ಮತ್ತೊಂದು ಜನ ಹೆಂಗಸ್ರೇ ಅಂತೆ ಕೆಲಸದವ್ರು 10 ಜನ. ಅವರಿಗೆ ಇನ್ನೊಂದು ಕಾರ್ ಮಾಡಿದ್ದಾರೆ. ನಮ್ಮೂರು ಕೆಲಸದವರಿಗೆ ನಮ್ಮ ಕಾರಲ್ಲೇ ಹೋಗ್ತಾರೆ. ನನಗೆ 9:15 ಮೇಲೆ ಬಾ ಅಂತ ಹೇಳಿದ್ದಾರೆ. ನಂದು ಸ್ಕೂಟಿ ನಿನ್ನೆ ಸ್ಟಾರ್ಟ್ ಮಾಡಿದ್ವಿ, ಏನಂದರೂ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ನಂಗೆ ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕೆ ಬೇಕಲ್ಲ. ಆಮೇಲೆ ಅದನ್ನು ರಿಪೇರಿಗೂ ಕೊಡಿ ಅಂದೆ. ಆಮೇಲೆ ನಾನು ಅದನ್ನು ಸ್ಟಾರ್ಟೇ ಮಾಡ್ತಾ ಇಲ್ಲಲ್ಲ, ಹಾಗಾಗಿ ಅದು ಅಂದರೆ ನಾನು ಯೂಸೇ ಮಾಡ್ತಾಯಿಲ್ಲ ಸ್ಕೂಟಿನ. ಶ್ರೇಯು ಬಂದಾಗ ಅವನೆಲ್ಲರೂ ಯೂಸ್ ಮಾಡ್ತಾಯಿದ್ದ. ಅವನು ಈಗ ದೊಡ್ಡನಾಗಿದ್ದಾನೆ, ಸ್ಕೂಟಿ ಓಡಿಸಲ್ಲ. ಡ್ಯಾಡಿ ಬೈಕ್ ಓಡಿಸ್ತಾನ. ಹಾಗಾಗಿ ನಾನು ಸ್ಕೂಟಿ ಮೂಲಲ್ಲಿ ನಿಂತುಬಿಟ್ಟಿದೆ. ಈಗ ಇನ್ನೊಂಚೂರು ಅವಾಗವಾಗಾರು ಓಡಿಸ್ಬೇಕು. ನಮ್ಮನೆಯವ್ರಿಗೆ ಅಂದೆ ಒಂದಿನ ಸ್ಟಾರ್ಟ್ ಮಾಡಿ ಊರಿಗೆ ಒಯ್ಯಿರಿ ಅಂತ ಅಂದೆ. ಅವರೆಲ್ಲ ಒಯ್ತಾರೆ, ಸುಳ್ಳೆ ಒಯ್ಯಲ್ಲ, ಅವ್ರದ್ದೇ ಬೈಕ್ ಒಯ್ಯಲ್ಲ. ಟೈಮ್ ಬಂದು 5 ಗಂಟೆ ಆಯಿತು. ಅವ್ರು ಹೊರಟರು. 4 ಎಷ್ಟು ಗಂಟೆಗೆ ಎದ್ದಿದ್ರು? 4 ಗಂಟೆಗೆ ಎದ್ದಿದ್ರಾ? 4:15 ಎದ್ದಿದ್ರು. ನನಗೆ ಎಚ್ಚರ ಆಯಿತು ಅವರು ಎದ್ದಾಗ. ಅಲ್ಲ, ನಾನೇ ಅಲ್ಲಿ ಎಬ್ಸಿದ್ದು ಅಲಾರಾಮ್ ಹೊಡೆದು. ನಾನು ಹಾಗೆ ಮಲಗಿದೆ. ನನಗೆ ಇವತ್ತೊಂಥರ 2 ಥರ ಮನಸ್ಸು. ಹೋಗೋಕ್ಕೂ ಅನಿಸುತ್ತೆ, ಹೋಗೋದಕ್ಕೆ ಬೇಡ ಅಂತಲೂ ಅನಿಸುತ್ತೆ. ಯಾರು ಎಲ್ಲ ಮಾಡಿ ಹೋಗ್ಬೋದು ಅಂತ. ಹೋದರೆ ಅದೇ ಇವತ್ತು ಉಳಿಬೇಕಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮನೆಯವ್ರು ಉಳಿಯೋ ಥರನೇ ಬಾ ಅಂತ ಹೇಳ್ತಾ ಇದ್ದಾರೆ. ಅದೇ ನೋಡ್ತೀನಿ ಏನಾಗುತ್ತೆ ಅಂತ. ಅವ್ರು ಆಟೋ ಕಳಿಸ್ತಾರಂತೆ. ಹಾಂ, ಆಟೋ ಕಳಿಸ್ತಾರಂತೆ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಹೋಗು ಅಂದರು. 11:15 ಅಲ್ಲಿ ತಮ್ಮ ಬರ್ತಾರೆ. ಇಲ್ಲ ಮಳೆ ಬಂದರೆ ಇವರೇ ಯಾರಾದರೂ ಬರ್ತಾರೆ ಕರಿಯೋಕ್ಕೆ. ಅದೇ ಈಗ ನೆಲ ಒರೆಸ್ಕೊಂಡು ಹೊರಡೋದಷ್ಟೇ. ಕೆಲಸ ಎಲ್ಲ ಆಯಿತು. ಹಾಂ, ಪಾತ್ರೆ ಎಲ್ಲ ತೆಗೆದಾಯಿತು. ಹಾಂ ಹಾಂ ಎಲ್ಲಿದೆ ಬೀಗ? ಅಲ್ಲೇ ಆಯ್ತಾ? ಹಾಂ ಹಾಂ ಸ್ಟಾರ್ಟ್ ಮಾಡಿ ನಿನ್ನೆ ಸ್ಟಾರ್ಟೇ ಆಗಿಲ್ಲ ಅಂತೆ. ಹಾಂ, ಎಮರ್ಜೆನ್ಸಿಗಾರು ಸ್ಟಾರ್ಟ್ ಮಾಡ್ಕೋಬೇಕು. ಹಾಂ ಹಾಂ, ಒಂದು ನಿಮಿಷ. ಎಮರ್ಜೆನ್ಸಿಗಾರು ಅದನ್ನು ಸ್ವಲ್ಪ ಸರಿ ಮಾಡಿಸ್ಕೋಬೇಕು. ಕೊಡ್ತೀನಿ ಅಂತ ಸರ್ವಿಸಿಗೆ. ಮೊನ್ನೆ ಇದು ಬೈಕ್ನ ಸರ್ವಿಸ್ ಮಾಡಿಸಿದ್ರು. ಶ್ರೇಯು ಇದ್ದಾಗಲೇ ಮಾಡಿಸ್ಬೇಕು ಅಂತ ಹೇಳಿದ್ರು. ಶ್ರೇಯು ಇದ್ದಾಗ ಮಾಡ್ಸೋಕೆ ಅವರು ಬರಲೇ ಇಲ್ಲ. ಆಮೇಲೆ ಮೊನ್ನೆ ಬಂದಿದ್ದಾರೆ. ನಂದು ಕೊಡಬೇಕು ಸರ್ವಿಸ್ ಎಂಥದ್ದು ಇಲ್ಲ. ಯಾಕಂದರೆ ಅದನ್ನು ಓಡಿಸೋದೇ ಇಲ್ಲಲ್ಲ, ಅದು ಸ್ಟಾರ್ಟ್ ಆಗ್ತಿಲ್ಲ. ಅಂದರೆ ಬ್ಯಾಟ್ರಿ ಹೋಗಿದೆ ಇರಬೇಕು ಹೆಚ್ಚಾಗಿ. ಈಗ ಅದೇ ನೆಲ ಒರೆಸ್ಬೇಕೀಗ. ಟೈಮ್ ಬಂದು 5:45 ಆಯಿತು. ನಂದು ಎಲ್ಲ ಕೆಲಸ ಆಯಿತು. ನೆಲ ಎಲ್ಲ ಒರೆಸಿ ಎಲ್ಲ ರೆಡಿಯಾಗಿ ಕೂತ್ಕೊಂಡೆ. ಬೇಗ ರೆಡಿ ಆದರೆ ಬೇಗ ಯಾವುದಾದ್ರೂ ಬಸ್ ಸಿಕ್ಕರೆ ಹೋಗೋಣ ಅಂತ ಹೇಳಿ. ಇವತ್ತು ನೋಡಿದ್ರೆ ಮಳೆ ಅಂದರೆ ಮಳೆ ಬೆಳಗ್ಗೆಯಿಂದನೇ. ಇವತ್ತು ಯಾಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೀನಲ್ಲೋ, ನನಗೆ ಮರ್ತೋಗ್ಬಿಟ್ಟಿದೆ ಇವಾಗ. ಊರಲ್ಲಿ ಅವತ್ತು ಹೋಗಿ ನೀಲಗಿರಿ ಸಸಿ ಇಳಿಸಿದ್ವಲ್ಲ, ಇವತ್ತು ಅದನ್ನು ಹಚ್ಚಬೇಕು. ಹಾಗಾಗಿ ಅಲ್ಲಿಗೆ ನಮ್ಮನೆಯವರು ಕೆಲಸದವ್ರನ್ನೆಲ್ಲ ಕರ್ಕೊಂಡು ಊರಿಗೆ ಹೋದರು. ನನಗೆ ಇವತ್ತು 2 ಮನಸ್ಸಿತ್ತು, ಹೋಗ್ಲೋ ಬೇಡವೋ ಅಂತ ಹೇಳಿ. 2 ದಿನ ಕೆಲಸ ಆಗುತ್ತೆ ಅಂತ ನಮ್ಮ ಮನೆಯವರು ಹೇಳಿದ್ರು. ಹಾಗಾಗಿ ನೀನು ಅಲ್ಲೇ ಒಂದು ದಿನ, ನೆಕ್ಸ್ಟ್ ಡೇ ನಮ್ಮ ಜೊತೆಗೆ ಬರ್ಬೋದು ಅಂತ ಹೇಳಿದ್ರು. ಬೆಳಗ್ಗೆ ತುಂಬ ಜನ ಇದ್ರಲ್ವ, ಹಾಗಾಗಿ ನಾನು ಅವ್ರ ಜೊತೆಗೆ ಹೋಗೋಕ್ಕಾಗಲಿಲ್ಲ. ಮತ್ತು ಅವರು ಊರಿಗೆ ಹೋಗಿ ಎಲ್ಲ ಹೋಗೋದ್ರಿಂದ ನೀನು ಬೇಡ ಬಸ್ಸಿಗೆ ಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ಹ್ಞೂ ಅಂತ ಹೇಳಿ ಬಸ್ಸಿಗೆ ಹೋಗೋದಕ್ಕೆ ನಾನು ಕೂಡ ಎಲ್ಲ ರೆಡಿ ಆಗ್ತಾಯಿದ್ದೀನಿ. ನಾನು ಏನೂ ಮಾಡಲಿಲ್ಲ, ಜಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಒಂದಷ್ಟು ಬಟ್ಟೆ ವಾಷಿಗೆ ಹಾಕಿದ್ದೆ, ಅದನ್ನೆಲ್ಲ ಒಣಗಿಸಿ ಎಲ್ಲ ಮಾಡಿದೆ. ಮಳೆ ಬರ್ತಾ ಇತ್ತು. ನಮ್ಮನೆಯವರು 2 ಸಲ ಫೋನ್ ಮಾಡಿದ್ರು, ಟೀ ಕುಡಿದ್ಯಾ ಅಂತ ಹೇಳಿ. ಅದಕ್ಕೆ ಈಗ ನಾನು ಟೀನು ಕೂಡ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಿನ್ನೆ ಸಂಜೆ ನಾನು ಸ್ವಲ್ಪ ಪಾತ್ರೆಗಳನ್ನ ತೊಳೆದಿರಲಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಮತ್ತು ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು. ನೆಲ ಒರೆಸಿರೋ ಬಟ್ಟೆಗಳನ್ನು ವಾಶ್ ಮಾಡಿರಲಿಲ್ಲ. 1-2 ಮ್ಯಾಟ್ಗಳು ಕೂಡ ಇವತ್ತು ಯಾಕೋ ವಾಶ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಕೂಡ ಇಟ್ಟಿದ್ದೆ. ಈಗ ಬಂದೊಳೆ ಫಸ್ಟು ಪಾತ್ರೆ ತೊಳಿತಾ ಇದ್ದೀನಿ. ಮಳೆ ಬಿಡ್ತಾನೇ ಇಲ್ಲ. ಯಾವಾಗ ಮಳೆ ಕಮ್ಮಿ ಆಗುತ್ತೋ ಆವಾಗ ಬಂದು ಇಲ್ಲಿ ಪಾತ್ರೆನ ತೊಳಿತಾ ಇದ್ದೀನಿ.
ಸ್ನಾನ ಪೂಜೆ ಎಲ್ಲ ಆಯಿತು. ಟೈಮ್ ನೋಡ್ಬೋದು 8:10 ನಾನು ಊರಿಗೆ ಹೋಗೋದಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಹೂವಿನ ಗಿಡಗಳನ್ನೆಲ್ಲ ತಂದು ಎದುರುಗಡೆ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದೆ. ಕಾಲ ಆಯಿತು 8:10 ಆಯಿತು ಅಷ್ಟೇ. ಬೇಗ ಹಾಕ್ಬಿಟ್ಟು ಕಾಯ್ತಾ ಕುತ್ಕೊಂಡಿದ್ದೀನಿ. ನಮ್ಮನೆಯವರು ಆಟೋದಕ್ಕೆ ಫೋನ್ ಮಾಡಿದಾರಂತೆ. ಆಟೋದವ್ರು ಬಂದ ತಕ್ಷಣ ಹೊರಡ್ತೀನಿ. 8:15 ಬಸ್ ಇದೆ. ನಾನು 9:15 ಬಸ್ಸಿಗೆ ಹೋಗೋದು ಅಂದ್ಕೊಂಡಿದ್ದೆ. ಮತ್ತು ಕೆಲಸ ಬೇಗ ಆಯಿತಾ, ಬಸ್ ಇದೆಯಾ ಕೇಳಿ ಅಂತ ಅಂದೆ. ಆಮೇಲೆ ಇದೆ ಅಂತ ಹೇಳಿದ್ರು. ಮತ್ತು ಕೆಲಸನೂ ಆಗಿತ್ತಲ್ಲ, ಮತ್ತು ರೆಡಿ ಆಗಿದ್ದೀನಿ, ಕಳಿಸ್ರಿ ಆಟೋನ ಅಂದೆ. ಅದೀಗ ಆಟೋ ಬರುತ್ತೆ, ಆಟೋಗೆ ಹಾಕಿ ಕಾಯ್ತಾ ಇದ್ದೀನಿ. ಆಟೋ ಬಂದ ತಕ್ಷಣ ಹತ್ಕೊಂಡು ಹೊರಡದೆ. ನಮ್ಮನೆಯವರು ಊರಿಗೆ ಹೋಗಿ ಕೆಲಸ ಶುರು ಮಾಡಿದಾರಂತೆ. ನಾನೇ ಫೋನ್ ಮಾಡಿದ್ದೆ. ಮತ್ತು ಮಳೆ ಬೇರೆ ಇವತ್ತು ಚೆನ್ನಾಗಿಯೇ ಬರ್ತಾಯಿದೆ. ಅಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ. ನಾನು ಫೋನು ಮಾಡಿದ್ರೂ ಅವರು ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಅಂದರೆ, ಯಾಕಂದರೆ ಈ ಜಸ್ಟ್ ಹೋಗಿದಾರಷ್ಟೇ, ಕೆಲಸ ಶುರು ಮಾಡಿದಾರಂತೆ. ಅಲ್ಲಿರುತ್ತಲ್ಲ ಕೆಲಸಗಳೆಲ್ಲ, ಒಂದು ಸಲ ಹಚ್ಚೋ ತನಕ ನಮ್ಮನೆಯವ್ರಿಗೆ ಒಂದು ಜೊತೆ ಬಟ್ಟೆನೂ ತಗೊಂಡು ಹೊರಟಿದ್ದೀನಿ. ಈಗ ಅಲ್ಲಿ ನಮ್ಮನೆಯವ್ರು ಉಳಿಯೋದೇ ಇಲ್ಲಲ್ಲ, ಹಾಗಾಗಿ ಬಟ್ಟೆಗಳನ್ನೇ ಇಡಲ್ಲ. ಆಟೋ ಬಂತು ಅನಿಸುತ್ತೆ, ಅದಕ್ಕೆ ಒಂದು ಜೊತೆ ಬಟ್ಟೆ ತಗೊಂಡಿದ್ದೀನಿ. ಸೋಲಾರಲ್ಲಿ ನೀರು ಕೂಡ ಕಾದಿರಲ್ಲ, ಅಲ್ಲೇ ಬೆಂಕಿ ಹಾಕಿ ಸ್ನಾನ ಮಾಡಿಸ್ತೀನಿ, ಕಳಿಸ್ತೀನಿ. ಫುಲ್ ಒದ್ದೆ ಬೇರೆ ಆಗಿರ್ತಾರ, ಹಾಗಾಗಿ ತುಂಬ ದಿನದ ನಂತರ ಛತ್ರಿ ಹಿಡ್ಕೊಂಡು ಹೊರಗಡೆ ಹೋಗ್ತಾಯಿದ್ದೀನಿ. ಆಟೋ ಬಂತ ಅಂತ. ನಾನು ಆಟೋದಲ್ಲಿ ಓಡಾಡೋದು ತುಂಬ ಅಪರೂಪ. ನನಗೆ ನೆನಪಿಲ್ಲ ಆಟೋದಲ್ಲಿ ಓಡಾಡಿದ್ದು. ನಮ್ಮನೆಯವ್ರು ಬರ್ತಾರೆ, ಇಲ್ಲ ನಾನು ಸ್ಕೂಟಿ ತೊಗೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿಟ್ಟು ಹೋಗ್ತಾ ಇದ್ದೆ. 8:15 ಬಸ್ ಇತ್ತಂತೆ. ಹಾಗಾಗಿ ನಾನು 8:10 ಹೊರಟು ರೆಡಿ ಇದ್ದೆಲ್ಲ. 8:15 ಬಂದರು. ನಾನು ಅಲ್ಲಿ ಹೋಗಿ ಇಳಿದ ತಕ್ಷಣ ಬಸ್ಸು ಕೂಡ ಬಂತು. ಒಂದು 5 ನಿಮಿಷ ಏನೋ ಕಾದೆ. ಆದರೆ ಒಂದು ಎಡವಟ್ಟಾಯಿತು. ಏನಂದರೆ, ನಾನು ಈ ಬಸ್ಸಿಗೆ ಬರಬಾರ್ದಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಯಾವುದೂ ಬಸ್ಗಳೇ ಇಲ್ಲ. ನಾನು ಅಲ್ಲಿ ಬಂದು ಕುತ್ಕೊಂಡ್ರೂ ನಾನು 9:15 ಒಂದು ಬಸ್ಸಿಗೆ ಬರ್ತಿದ್ದೆ ಗೊತ್ತಾ, ನಮ್ಮ ಪೇಟೆಯಿಂದ 9:15 ಒಂದು ಬಸ್ಸಿಗೆ ಹತ್ತಿದ್ರೆ ಇಲ್ಲಿ 10:15 ಹಂಗೆ ಬರ್ತಾಯಿತ್ತು. 10:45 ನಮ್ಮೂರ ಕಡೆ ಹೋಗೋ ಬಸ್ ಇತ್ತು. ಅಲ್ಲಿ ತನಕ ನಾನು ಇಲ್ಲೇ ಕಾಯಬೇಕಂತೆ. ನಾನು 9:15 9:15 ನಾನು ಸಾಗರದಲ್ಲೇ ಇದ್ದೆ. ನೋಡಿದ್ರೆ 10:45 ತನಕ ಯಾವುದೇ ರೀತಿಯಾಗಿರೋ ಬಸ್ ಇಲ್ಲ ಅಂತ ಹೇಳಿದ್ರು. ಅಂದರೆ ನಾನು ಹೊಸಬಳೆ ಲೈನಿಗೆ ಹೋದರೆ, ಅದೇ ಉಳುವಿ ಲೈನಿಗೆ ಹೋದರೆ ಅಲ್ಲಿ ಬಸ್ ಇತ್ತು. ಆಮೇಲೆ ನಾನು ತಮ್ಮನಿಗೆ ಫೋನ್ ಮಾಡಿದೆ. ಅವನು ಇಲ್ಲ, ನಮ್ಮ ಅತ್ತೆ ಮನೇಲಿ ಇದ್ದ, ಅವನು ಅಲ್ಲಿದ್ದೀನಿ ಅಂದ. ಅಲ್ಲಿಗೆ ಉಳುವಿ ಹತ್ತಿರ ಆಗುತ್ತೆ, ಹಾಗಾದರೆ ನಾನು ಉಳುವಿಗೆ ಬರ್ತೀನಿ, ನೀನು ಉಳುವಿಗೆ ಬಾ ಅಂತ ಅಂದೆ. ಆಮೇಲೆ ಅವನು ಉಳುವಿಗೆ ಬಂದ. ಅಲ್ಲಿಂದ ನಾನು ಅವನು ಹೋಗ್ತಾ ಇದ್ದೀವಿ ಇವಾಗ ಬೈಕಲ್ಲಿ. ಅವತ್ತು ಮಳೆ ಬೇರೆ ಜಾಸ್ತಿ ಇತ್ತು. ನನ್ನ ಹತ್ರ ರೈನ್ ಕೋಟು ಆ ಥರ ಏನೂ ಇರಲಿಲ್ಲ. ಆಮೇಲೆ ಪಾಪ ನಮ್ಮತ್ತೆ ಒಂದು ರೈನ್ ಕೋಟನ್ನು ಕೂಡ ಕೊಟ್ಟು ಕಳಿಸಿದ್ರು. ಆಮೇಲೆ ಅವರದ್ದೇ ನಾನು ಒಂದು ರೈನ್ ಕೋಟ್ ಹಾಕ್ಕೊಂಡು ಕೂತ್ಕೊಂಡೆ. ಮಳೆ ಏನು ನಮಗೆ ಅಷ್ಟೊಂದು ಸಿಗಲಿಲ್ಲ. ನೋಡಿ ಮಳೆ ಎಷ್ಟು ಬಂದಿದೆ ಅಂತ. ಅಪ್ಪ, ಊರಿಗೆ ಹೋಗೋತ್ತಿಗೆ ನನ್ನ ಫಜೀತಿ ಆಗೋಯ್ತು. ಸಾಗರದಲ್ಲಿ ಕಾದು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ಪಾಪ ಅತ್ತೆ ನೋಡಿ, ಅವರು ರೈನ್ ಕೋಟನ್ನ ಕೊಟ್ಟಿದ್ರು. ಬಂದೊಳೆ ನಾನು ಅದನ್ನು ನೀರು ಆರಲಿ ಅಂತ ಈಗ ಹಾಕಿದ್ದೀನಿ. ಮಡಚಿ ತಮ್ಮನ ಹತ್ರ ಕೊಟ್ಟರೆ ಅವನು ಇನ್ನೊಂದು ಸಲ ಹೋದಾಗ ಕೊಡ್ತಾನೆ. ಏನ ಮಳೆ ಬಂದಾರಿರ್ಬೇಕು, ಕಾರ್ ಇತ್ತು ತಿಂಡಿ ನಾಳೆಗ ಇದು ತಿಂಡಿ ಖಾಲಿ ಅಂತ ಅಮ್ಮಂಗೆ ಇರಲಿಲ್ಲ ತಿಂಡ್ಲಿ. ಅದು 8 ಜನ ಅಂದಿದ್ರು, ಅದು ನೋಡಿದ್ರೆ 9 ಜನ ಆದರೂ. ಅದು ಹುಡುಗರು ಇದ್ದಾರ, ಎಲ್ಲ ಸಣ್ಣ ಸಣ್ಣವರು ಚೆನ್ನಾಗಿ ಊಟ ತಿಂಡಿ ಮಾಡ್ತಾರೆ. ಅವತ್ತು ನಾನು ನೀ ಚಿತ್ರಾನ್ನ ನಾನು ಅವತ್ತು ಹಚ್ಕೊಟ್ಟಿದ್ದು ನೋಡಿದ್ರೆ ಏನಂತಿದ್ದೇನು ಇಷ್ಟು ಹತ್ರ ಬಾಕ್ಸಲ್ಲಿ. ಆ ಹುಡುಗರು ಅಂದ್ರೆ ನಮ್ಮಮ್ಮ ಉಪ್ಪಿಟ್ಟು ಮಾಡೋಣ ಅಂದ್ರ ಅವತ್ತು, ಅದಕ್ಕೆ ಚಿತ್ರಾನ್ನ ಮಾಡೋಣ ಅಂದರೆ, ಅದು ಉಪ್ಪಿಟ್ಟು ಮಾಡೋಣ ಅಂದರೆ ಆ ಹುಡುಗರು ಬೇಡ ಚಿತ್ರಾನ್ನ ಮಾಡೋಣ ಅಂದರು. ನೆನ್ನೆ ರೊಟ್ಟಿ ಇದಾವಂತೆ, ಅದ್ರಾಗೆ ಒಂದು ರೊಟ್ಟಿ ತಿಂತೀನಿ. ಹಶು ಆಗಿತ್ತು ನನಗೆ. ನಾನು ಅಲ್ಲಿ ಏನೂ ತಿಂದಿರಲಿಲ್ಲಲ್ಲ, ಹಾಗೆ ಹೊರಟಿದ್ದೆ. ಹಾಗಾಗಿ ರೊಟ್ಟಿ ತಿನ್ನಂದ್ರೆ ನಂಗೆ ಯಾಕೋ ರೊಟ್ಟಿ ತಿನ್ನಕ್ಕೆ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಹಪ್ಪಳ ಸುಟ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿನೇ ಹಾಕ್ಕೊಂಡು ತಿಂದು ಒಂದು ಲೋಟ ಹಾಲು ಕುಡಿದೆ.
ಆಮೇಲೆ ಮೇಲ್ಗಡೆ ಏನಾಗ್ತಾ ಇದೆ ಅಂತ ನೋಡೋಣ ಅಂತ ಹೊರಟೆ. ವಾತಾವರಣ ತುಂಬಾ ಚೆನ್ನಾಗಿತ್ತು ಗಿಡ ನೆಡೋದಕ್ಕೆ. ಅದಕ್ಕೇ ಕಾಯ್ತಾಯಿದ್ರು ನಮ್ಮನೆಯವರು ಮಳೆ ಬರಲಿ ಅಂತ. ನಾವು ನೆಡೋ ಟೈಮಲ್ಲಿ ಮಳೆ ಬರ್ತಾಯಿದ್ರು ಒಳ್ಳೆಯದು, ಆದರೆ ನೆಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಗಿಡಗಳು ನೆಡಬೇಕಿದ್ರೆ ಮಳೆ ಬಂದರೆ ಚೆನ್ನಾಗಾಗುತ್ತಲ್ವ, ಹಾಗಾಗಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಈಗ ಮೇಲ್ಗಡೆ ಏನು ಕೆಲಸ ನಡೀತಾ ಇದೆ ಅಂತ ನೋಡೋದಕ್ಕೆ ಅಂತ ಹೊರಟೆ. ಅಮ್ಮನ ನಾನು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಆಗಿತ್ತು, ಅನ್ನ ಸಾರು ಎಲ್ಲ ರೆಡಿ ಮಾಡಿಟ್ಟಿದ್ರು. ಅದು ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಫುಲ್ ಮಣ್ಣು ಅಂಟಾಗ್ಬಿಟ್ಟಿದೆ. ನಮ್ಮನೆಯವರು ಚಪ್ಪಲ್ ಹಾಕ್ಕೊಂಡು ನಡೆದಿದ್ದಾರಂತೆ, ಅದು ಪೂರ್ತಿ ಅದರಲ್ಲಿ ಮಣ್ಣು ಅಂಟು ಬಿಟ್ಟಿತ್ತು. ಆಮೇಲೆ ನಾನು ಬರೀ ಕಾಲಲ್ಲೇ ಹೋಗಿದ್ದೆ. ಇದನ್ನು ತಗೊಂಡು ಹೋಗು ಅಂತ ಹೇಳಿದ್ರು, ಅದಕ್ಕೆ ತಗೊಂಡೋಗಿ ಅದನ್ನು ಕೂಡ ನಾನು ತೊಳೆದಿಟ್ಟೆ ನಮ್ಮನೆಯವರು ಚಪ್ಪಲನ್ನ. ಆಮೇಲೆ ಟೀ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಹಾಗಾಗಿ ಈಗ ಅಮ್ಮ ನಾನು ಬರೋಷ್ಟೊತ್ತಿಗೆ ಟೀಗೂ ಕೂಡ ಇಟ್ಟು ಅವರು ಎಮ್ಮೆ ಹೊಡಿಯೋದಕ್ಕೆ ಅಂತ ಹೋಗಿದ್ರು. ಈಗ ನಾನು ಟೀನ ಸೋಸಿ ಕೊಡೋಣ ಅಂತ ಒಳಗೆ ಬಂದೆ. ಇದು ನಾಳೆಗೆ ಅಂತ ಅಮ್ಮ ದೋಸೆ ಅಕ್ಕಿನ ನೆನೆಸಿದ್ದಾರೆ. ಇದು ಸಾಂಬಾರು ಕೂಡ ಮಾಡಿದರು, ಇಡ್ಲಿಗೆ ಮತ್ತು ಅದಕ್ಕೆ ಎರಡು ಒಟ್ಟಿಗೆ ಸಾಂಬಾರು ಮಾಡಿದರು. ಅನ್ನ ಮಾಡಿದ್ದಾರೆ ಒಂದು ಗಡಿಗೆ ಅಷ್ಟು, ಆದರೆ ಅದು ಸಾಕಾಗುತ್ತೋ ಇಲ್ವೋ ಅಂತ ಹೇಳಿ ಮತ್ತೆ ಅಮ್ಮ ಅನ್ನಕ್ಕೆ ಇಟ್ಟಿದ್ರು. ಆದರೆ ಅನ್ನ ಸುಮಾರು ಉಳಿತು. ತುಂಬ ಜನ ಕೆಲಸದವ್ರು ಇದ್ದಾಗ ಊಟ ತಿಂಡಿ ಕೊಡೋದು ಸ್ವಲ್ಪ ಗೊತ್ತಾಗೋದಿಲ್ಲ, ಎಷ್ಟು ಮಾಡಬೇಕು ಏನು ಎತ್ತ ಅಂತ. ಆಮೇಲೆ ಮತ್ತೆ ನಾನು ಟೀ ತೊಗೊಂಡು ಹಾಗೆ ಮೇಲ್ಗಡೆ ಬಂದೆ. ಅವರಿಗೆಲ್ಲ ಟೀನ ಕೊಟ್ಟರು. ಟೀನು ಕೂಡ ಅವ್ರದ್ದೆಲ್ಲ ಕುಡಿದು ಆಯಿತು. ಆಮೇಲೆ ಒಂದಷ್ಟು ಸಸಿಗಳು ಮೇಲ್ಗಡೆ ಕೂಡ ಬಿಡಿಸಿದ್ರು, ಅದರಲ್ಲಿ ಕಮ್ಮಿ ಆಗಿತ್ತಂತೆ. ಹಾಗಾಗಿ ಇಲ್ಲಿಂದ ಮತ್ತೆ ಸಸಿಗಳನ್ನ ಹೊತ್ತು ಮೇಲ್ಗಡೆ ಹಾಕ್ತಾಯಿದ್ರು. ನಾನು ತಿಂಡಿ ಏನು ತಿಂದಿರಲಿಲ್ಲಲ್ಲ, ನನಗೆ ಹಸು ಆಗ್ತಾಯಿತ್ತು. ಅದಕ್ಕೆ ನಾನು ಫಸ್ಟ್ ಊಟ ಮಾಡೋಣ ಅಂಥೇಳಿ ಊಟ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅಮ್ಮ ಹಪ್ಪಳ ಕರೆದು ಕೊಟ್ಟರು. ತವ್ರ ಮನೆಗೆ ಮಾತ್ರ ಅನಿಸುತ್ತೆ ಎರಡನೇ ಸಲ ಯೋಚನೆ ಮಾಡದೆ ಬರೋಕ್ಕಾಗೋದು. ನಂಗೆ ನಿಜ ಬರೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮನೆಯವರೇ ಬಾ ಮತ್ತು ನಾನು ಅಲ್ಲಿ ಒಬ್ಬನೇ ಆಗಿಬಿಡ್ತೀನಿ, ನೀನಿದ್ರೆ ನಂಗೆ ಚೆನ್ನಾಗಾಗುತ್ತೆ ಅಂತ ಅಂದರು. ಹಾಗಾಗಿ ಮತ್ತೆ ನಾನು ಬಂದೆ. ಹಾಗೆ ಕೆಲಸ ಅವ್ರ ಟೈಮ್ ಮುಗೀತು, 2 ಗಂಟೆಗೆಲ್ಲ ಕೆಲಸ ಬಿಡೋ ಟೈಮ್ ಅವರು. ಹಾಗಾಗಿ ಅವ್ರು ಹೊರಟರು. ಹೆಣ್ಣಾಳು 10 ಜನ ಬಂದಿದ್ದರು, ನಮ್ಮೂರಿಂದ ಬೇರೆ ಊರಿಂದ ಕರ್ಕೊಂಡು ಬಂದಿದ್ದರು. ಉಳಿದಿರೋರು 8 ಜನ ನಮ್ಮೂರವರೇ ಆಗಿದ್ದರು. ಅವರಿಗೆ ಊಟ ಹಾಕಬೇಕು ಈಗ. ಅದೇ ಅವ್ರನ್ನ ಕಳಿಸ್ಬಿಟ್ಟು ಹೀಗೆ ಊಟ ಮಾಡೋಣ ಅಂತ ಹೇಳಿ ಅವರು ಕೂಡ ಹೋಗ್ತಾ ಇದ್ದಾರೆ. ಅವ್ರು ಹೋದ್ಮೇಲೆ ಈಗ ನಾವು ಕೂಡ ನಂದು ಊಟ ಆಗಿದೆ, ನಾವು ಅವರಿಗೆ ಊಟನ ಹಾಕಿ ಕೊಟ್ಟೆ. ಹಾಗೆ ನಡಕ್ಕೂ ಆಗ್ತಿರ್ಲಿಲ್ಲ, ಹಾಕಿದ್ದೆ ನಮ್ಮ ಮನೆಯವರಿಗೆ. ಯಾಕಂದರೆ ನಿಂತು ಮೈಯೆಲ್ಲ ತೊಯ್ದು ಹೋಗಿತ್ತು ಅವ್ರದ್ದು. ಸ್ನಾನ ಮಾಡಿ ಅಂತ ಹೇಳಿ ಆಮೇಲೆ ಸ್ನಾನ ಮಾಡಿ ಊಟ ಮಾಡಿ ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ. ಮಳೆ ಅಂದರೆ ಆ ಥರ ಮಳೆ ಬರ್ತಾ ಇತ್ತು. ನಾನು ಒಂದು ಛತ್ರಿನ ಇಲ್ಲೇ ಇಟ್ಕೊಂಡೆ. ಅಮ್ಮಂಗೆ ಅಂತ ಛತ್ರಿ ತಂದಿದ್ರು ನಮ್ಮ ಮನೆಯವರು. ನಮ್ಮ ಅಮ್ಮಂಗೆ ಆ ಛತ್ರಿ ಬೇಡ ಅಂತೆ. ಆಮೇಲೆ ನನಗೆ ಈ ಥರ ದೊಡ್ಡ ಛತ್ರಿ ಅಂದರೆ ಇಷ್ಟ. ಆಮೇಲೆ ನಾನು ಇಟ್ಕೊಂಡೆ, ನನ್ನ ಛತ್ರಿನ ಅಮ್ಮಂಗೆ ಕೊಟ್ಟೆ. ನಾಳೆ ಬ್ಲಾಗಲ್ಲಿ ಬರುತ್ತೆ ಅದು. ಅಮ್ಮಂದು ರೈನ್ ಕೋಟ್ ಕತೆ ಕೂಡ ಚೆನ್ನಾಗಿದೆ. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೊರಟರು. ಯಾಕಂದರೆ ಕೆಲಸದವ್ರನ್ನ ಕರ್ಕೊ ಬಂದಿರೋದ್ರಿಂದ ಅವರು ಕೂಡ ಬೇಗ ಹಾಗೆ ಊರಿಗೆ ಹೊರಟರು. ಸುಮ್ಮನೆ ನಾನು ಇಟ್ಕೊಬಿಡು, ತಿಂಗಳ 50,000 ರೂಪಾಯಿ ಸಂಬಳ ಕೊಡು ಸಾಕು. ಯಾವುದು ಛತ್ರಿನ ಹೇಳ್ತಂದ್ರೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಊರಿಗೆ ಹೋದ್ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತಿದ್ದೀನಿ. ತುಂಬ ಮಳೆ ಬರ್ತಾ ಇತ್ತು. ನಾನು ಇಲ್ಲಿಗೆ ಬಂದಮೇಲೆ ಇಷ್ಟು ಮಳೆ ನೋಡಿದ್ದು ಅಂತ ಅನ್ನಿಸ್ತು ನನಗೂ. ಹಾಗೆಯೇ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.